ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್. ಆತ್ಮೀಯರೇ, ಕಳೆದ ಒಂದು 12, 13, 14, 15 5 ದಿನಗಳ ಕಾಲ ಕೊಪ್ಪಳದ ಗವಿಸಿದ್ದಪ್ಪಜ್ಜನ ಒಂದು ಜಾತ್ರೆ ನಡೀತು. ಆ ಜಾತ್ರೆ ತುಂಬಾ ವಿಶೇಷ ಅನ್ನಿಸೋಗ್ಬಿಡ್ತು ನನಗೆ. ಕೆಲವೊಂದು ವಿಡಿಯೋಗಳು ನೋಡ್ತಾ ಇದ್ದೆ. ಏನಪ್ಪ ಅಂತಂದರೆ, ಲಕ್ಷಗಟ್ಟಲೆ ರೊಟ್ಟಿ, ಟನ್ಗಟ್ಟಲೆ ರೈಸ್, ಲಕ್ಷಗಟ್ಟಲೆ ಹೋಳ್ಗಿ, ನೂರಾರು ಜನ ಸ್ವಯಂ ಪ್ರೇರಿತವಾಗಿ ಬಾಣಸಿಗರು ಬಂದು ಕೆಲಸ ಮಾಡ್ತಾರೆ. ಹಳ್ಳಿನಲ್ಲಿ ತಾಯಿಯಂದ್ರು ಕೂಡಿಕೊಂಡು ಕೆಲಸವನ್ನು ಮಾಡ್ತಾರೆ. ಗವಿಸಿದ್ದಪ್ಪಜ್ಜನ ಜಾತ್ರೆ ಬಂತು ಅಂದರೆ ಒಂದು ತಿಂಗಳ ಮೊದಲೇ ಸಂಭ್ರಮ ಮನೆ ಮಾಡುತ್ತೆ. ಒಂದು ವಿಡಿಯೋ ನೋಡಿದೆ, ಅದು ನೋಡಿ ಇನ್ಸ್ಪೈರ್ ಆಗಿ ನಾನು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದು ಧನ್ಯವಾದವನ್ನು ತಿಳಿಸ್ಲಿಕ್ಕೋಸ್ಕರ. ಏನಪ್ಪ ಅಂತಂದರೆ, ಬಹುತೇಕ ರಾಜ್ಯದಲ್ಲಿ ಸುಮಾರು ಜಾತ್ರೆಗಳು ನಡೀತವೆ. ಕೊಟ್ಟೂರು, ಕುರುವತಿ ಬಸವೇಶ್ವರ, ಉಜ್ಜಯಿನಿ, ಸುಮಾರು ಜಾತ್ರೆಗಳು ನಡೀತವೆ. ಆದರೆ ಎಲ್ಲೂ ಕೂಡ ದಾಸೋಹದ ವ್ಯವಸ್ಥೆಯನ್ನು ಮಾಡಿರಲ್ಲ. ಯಾಕಂದರೆ ಲಕ್ಷಾಂತರ ಜನ ಬರುತ್ತೆ, ಅದನ್ನು ನಿಭಾಯಿಸೋಕ್ಕಾಗಲ್ಲ ಅಂಥೇಳಿ. ಆದರೆ ಇಲ್ಲಿ ಕೊಪ್ಪಳದ ಗವಿಸಿದ್ದಪ್ಪಜ್ಜನ ಒಂದು ಜಾತ್ರೆ ಎಲ್ಲ ಜಾತ್ರೆಗಳಿಗಿಂತ ಸ್ವಲ್ಪ ಭಿನ್ನ ಮತ್ತು ವಿಶೇಷ ಅಂತ ಹೇಳಿ ನಾವು ಹೇಳ್ಬೋದು. ಏನಪ್ಪ ಅಂತಂದರೆ, ಲೋಡ್ಗಟ್ಟಲೆ ಟ್ಯಾಕ್ಟರ್ ಲೋಡಲ್ಲಿ ರೊಟ್ಟಿ ಬರುತ್ತಂದರೆ ಆಶ್ಚರ್ಯ. ಅದನ್ನು ನಿಭಾಯಿಸಲಿಕ್ಕೆ ಸಾವಿರಾರು ಜನ ಸ್ವಯಂ ಪ್ರೇರಿತಿಯಿಂದ ನಾನು ಅಂತ ಎಲ್ಲರೂ ಕೂಡ ಕೈ ಜೋಡಿಸಿ ಆ ಮಹಾ ದಾಸೋಹದ ಜಾತ್ರೆಗೆ ಕೈ ಜೋಡಿಸ್ತಾರೆ. ನಿಜಕ್ಕೂ ಧನ್ಯವಾದಗಳು ಎಲ್ರಿಗೂ. ಏನು ಮಾತಾಡಬೇಕು, ನನಗೆ ಬೆಳಿಗ್ಗೆ 4 ಗಂಟೆಗೆ ಇಂದನೇ ಆ ವಿಡಿಯೋ ನೋಡ್ತಾ ಇದ್ದೆ. ಸುಮ್ಮನೆ ಕೂತಿದ್ದೆ, ಏನು ಮಾಡೋದು. ಗವಿಸಿದ್ದಪ್ಪಜ್ಜಂದು ವಿಡಿಯೋಗಳು ಇದ್ದೇ ಇರ್ತವೆ. ಅವರ ಮಾತುಗಳಂತೂ ಮುತ್ತು ಅರಳಿದಂಥ ಅದ್ಭುತವಾದ ಸಂದೇಶವನ್ನು ಅವರು ಕೊಡ್ತಾರೆ. ಅದರ ಜೊತೆಗೆ ಒಬ್ಬ ತಾಯಂದರು, ಈ ಫೋಟೋದಲ್ಲಿರ್ತಕ್ಕಂಥ ತಾಯಂದ್ರು ಹೇಳ್ತಾರೆ, ನಾವು ಒಂದು ವಾರದ ಮುಂಚೆನೇ ಹೋಳಿಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. 10 ಲಕ್ಷ ಹೋಳಿಗೆ ಸಾರ್. ಮನೆಯಲ್ಲಿ ಚಿಕ್ಕದೊಂದು ದೀಪಾವಳಿ, ದಸರಾ ಅಥವಾ ಒಂದು ವಿಶೇಷ ಕಾರ್ಯಕ್ರಮ ಸಂದರ್ಭದಲ್ಲಿ 1 ಸೇರು 2 ಸೇರು ಹೋಳಿಗೆ ಮಾಡೋದಕ್ಕೆ ಕಷ್ಟ. ಅಂಥದ್ರಲ್ಲಿ 10 ಲಕ್ಷ ಹೋಳಿಗೆನ ಲಾರಿಲಿ ಏರ್ಕೊಂಬಂದಿದ್ದಾರೆ, ರೊಟ್ಟಿನ ಟ್ಯಾಕ್ಟ್ರಲ್ಲಿ ತಂದಿದ್ದಾರೆ. ಆಮೇಲೆ ಅವ್ರಿಗೇನು ಕೊಡೋಕ್ಕಾಗದೇ ಇರೋರು ಸ್ವಯಂ ಪ್ರೇರಿತದಿಂದ ಒಂದು ಊರಿಂದ 10 ಜನ, 20 ಜನ, 100 ಜನ, 200 ಜನ, ಸಾವಿರಾರು ಜನ ಸ್ವಯಂ ಪ್ರೇರಿತದಿಂದ ಕೈ ಜೋಡಿಸ್ತಾರೆ. ನಿಜಕ್ಕೂ ಇದು ಗವಿಸಿದ್ದಪ್ಪನ ಜಾತ್ರೆಯ ಜೊತೆಗೆ ದಾಸೋಹ ಜಾತ್ರೆ ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ. ಅಲ್ಲಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಪರಮೇಶ್ವರ್ ಅವರು, ನಮ್ಮ ಅಭಿವೃದ್ಧಿ ಯೂಟ್ಯೂಬ್ನವರು ವಿನೋದ್ರವರು ಎಲ್ಲ ಒಂದು ವಿಡಿಯೋಗಳನ್ನು, ಪ್ರತಿಯೊಂದು ವಿಡಿಯೋಗಳನ್ನು ಜನ ಸಂದಣಿಯ ಮಧ್ಯೆ ನುಗ್ಗಿ ವಿಡಿಯೋಗಳನ್ನು ಮಾಡಿ ಇಡೀ ಕರ್ನಾಟಕದ ಜನತೆಗೆ ತೋರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಕೊಪ್ಪದ ಗವಿಸಿದ್ದಪ್ಪಜ್ಜನ ಜಾತ್ರೆಗೆ ಹೋಗ್ತೀವಿ ಖಂಡಿತ. ಅಲ್ಲಿ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಆಮೇಲೆ ನೋಡಿ, ಒಬ್ಬ ಮಹಾಜ್ಞಾನಿ ಹಿರೇಬೊಮ್ಮನಾಳನು, ಕೊಪ್ಪಳ ಜಿಲ್ಲೆ ಹಿರೇಬೊಮ್ಮನಾಳು, ಶಾಲೆ ಮೆಟ್ಲೆ ಹತ್ತಿಲ್ಲ, ಆದರೆ ಆ ಥರ ಮಾತುಗಳು ಭಾಳ ಅದ್ಭುತ, ಭಾಳ ಚಂದವಾಗಿ ಮಾತಾಡ್ತಾರೆ. ಒಟ್ಟಾರೆ ಕೊಪ್ಪಳದ ಜನರ ಒಂದು ಸಾಮಾಜಿಕ ಸಾಮರಸ್ಯ, ಎಲ್ಲರ ಕೈಗೂಡುವಿಕೆ, ಒಗ್ಗಟ್ಟನ್ನು ನೋಡಿದರೆ ನಿಜಕ್ಕೂ ಆ ಜನ ನೋಡಿ ನಾವು ಕಲಿಯೋದು ಭಾಳನೇ ಇದೆ, ತುಂಬಾ ಇದೆ. ಒಟ್ಟಾರೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಯಶಸ್ಸಿಗೆ ಕಾರಣೀಭೂತರಾದ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.